ನೀವು ಒಂದ್ ವೇಳೆ ಹೊಸ ಧರ್ಮನ ಕಟ್ಟಿದ್ರಿ ಅಂತಂದ್ರ ದಯವಿಟ್ಟು ಈ ಕಾವಿ ತೆಗೆದಿಟ್ಬಿಡ್ರಿ. ಯಾಕಂದ್ರೆ ಇದು ಸನಾತನದ್ದೈತಿ. ಎಷ್ಟು ಲಿಂಗಪ್ಪನ ಪೂಜಾನು ನಂಬದ, ಮತ್ತೆ ಯಾವ ಮಹಾಲಿಂಗಪ್ಪನ ಪೂಜಾನು ನಂಬದ. ಆಮ್ಯಾಗ ಒಂದಿಷ್ಟು ಮಂದಿ ಪುಣ್ಯಾತ್ಮರು ಈ ಜಗಲಿ ಮ್ಯಾಗಿನ ದೇವ್ರೆಲ್ಲ ಗೋಳೆ ಮಾಡ್ರಿ, ಕೊಯ್ದು ಬೆಳಿಗ್ ಹೋಗಿರಿ. ಒಬ್ಬ ಪುಣ್ಯಾತ್ಮ ಹೇಳ್ತಾನ ಜಗಲಿ ಅಂದ್ರೆ ಮ್ಯೂಸಿಯಂ ಆಗ್ಯಾವ ಅಂತ. ಮತ್ತೊಬ್ಬ ಪುಣ್ಯಾತ್ಮರಂತಾರ ಅವ್ ವೀರಭದ್ರ ಗಿಡ್ಡ ಬೋಳಿ ಮಗ. ಯಾಕ್ರಿ ಇವೆಲ್ಲ ದೇವರಿಗೆ ನಿಮ್ಮ ಸಂಭಾಷಣೆಗಳು, ಸಂಬೋಧನೆಗಳು? ಮತ್ತ ಅದರಾಗ ಒಬ್ಬ ಹೇಳ್ತಾನ ಇಸ್ಲಾಂ ಶಾಂತಿ ಕಾ ಧರ್ಮ ಹೇ, ಶಾಂತಿಯ ಧರ್ಮ ಜಕಾ ನಮಾಜ್. ಬಹಳ ಚಂದ ಮಾತಾಡ್ತಾನ್ರಿ ಅವ್ನು, ಕೇಳ್ಬೇಕು. ನಾನು ಈ ಕಾವಿ ಹಾಕೊಂಡಂತ ಪುಣ್ಯಾತ್ಮರಿಗೂ ಸಹಿತ ಪ್ರಾರ್ಥನೆ ಮಾಡ್ಕೋತೀನಿ. ನೀವು ಒಂದು ವೇಳೆ ಹೊಸ ಧರ್ಮನ ಕಟ್ಟಿದ್ರಿ ಅಂತಂದ್ರ ದಯವಿಟ್ಟು ಈ ಕಾವಿ ತೆಗೆದಿಟ್ಬಿಡ್ರಿ. ಯಾಕಂದ್ರೆ ಇದು ಸನಾತನದ್ದೈತಿ. ಯಾಕಂದ್ರೆ ಇದು ಹಿಂದೂ ಧರ್ಮದ್ದೈತಿ. ಕಾವಿ ತೆಗೆದಿಟ್ಟು ಬಿಡ್ರಿ. ಇವ್ರು ರುದ್ರಾಕ್ಷಿ ಹಾಕೋತಿರಲ್ಲ, ದಯವಿಟ್ಟು ತೆಗೆದಿಡ್ರಿ. ಯಾಕಂದ್ರೆ ನಿಮ್ಮ ಅಲ್ಲವು. ನೀವು ಮತ್ತೇನ್ ಕ್ಯಾರ್ ಬೀರ್ ಕಟ್ಕೊಂಡ್ ಅಡ್ಡಾಡ್ರಿ, ಯಾರು ಬೇಡ ಅಂತ. ಕ್ಯಾರಿನ್ ಮಾಲೆ ಹಾಕೋರಿ ಕಟ್ಕೊಂಡ್ ಅಡ್ಡಾಡ್ರಿ, ಯಾರು ಬೇಡ ಅಂತ. ಬಾರಿ ಬೀಜ ಹಾಕೊಂಡ್ ಅಡ್ಡಾಡ್ರಿ, ಯಾರು ಬೇಡ ಅಂತ. ಕ್ಯಾರಿಯರ್ ಹಾಕೋರಿ, ಬಾರಿಯರ್ ಹಾಕೋರಿ. ರುದ್ರಾಕ್ಷ ನಮ್ಮೂರಪ್ಪ, ಅವ್ನು ತೆಗೆದಿಡ್ರಿ. ಹೌದ್ರೆ? ಮಂತ್ರ ಓಂ ನಮ ಶಿವಾಯ, ನಮ್ಮ ಯಜುರ್ವೇದ ಋಗ್ವೇದಗಳ ಮಂತ್ರಗಳಿವೆ. ಅವನೇನ್ ಉಚ್ಚಾರ ಮಾಡಕ್ ಹೋಗ್ಬೇಡ, ಅವ್ ನಮ್ಮದೈತೆ, ಅವನು ಬಿಟ್ಬಿಡ್ರಿ. ಮತ್ ಇನ್ನೇನ್ ಉಳಿತಪ್ಪ ಇವ್ರಿಗೆ? ಕಡವು ಅವು ನಮ್ಮವ. ಪೂಜಾ ಎಷ್ಟು ಲಿಂಗಪ್ಪನ ಪೂಜಾನು ನಂಬದ, ಮತ್ತೆ ಯಾವ ಮಹಾಲಿಂಗಪ್ಪನ ಪೂಜಾನು ನಂಬದ. ಅವ್ ಯಾವನು ಪೂಜಾ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಪೂಜಾ ಕಲಿಸಿದ್ದ ಆಗಮ ಶಾಸ್ತ್ರ. ಯಾವ ರೀತಿ ಪೂಜಾ ಮಾಡ್ಬೇಕಂತ ಹೇಳಿದ್ದು, ಪೂಜಾ ಸಾಮಗ್ರಿಗಳನ್ನ ತಯಾರು ಮಾಡುವ ಪದ್ಧತಿಯನ್ನು ಹೇಳಿದ್ದು ಆಗಮ ಶಾಸ್ತ್ರ, ಆಗಮ ತಂತ್ರಗಳಲ್ಲಿ ಹೇಳ್ಯಾರ. ಆದ್ರಿಂದ ಅವು ನಿಮ್ಮ ಅಲ್ಲ, ಅವನು ಬಿಟ್ಬಿಡ್ರಿ. ಮತ್ ನಿಮ್ಗೆ ಯಾವರ ಅಡ್ರೆಸ್ ನೀವ್ ಮತ್ತೆ ಯಾವರ ಹಾಕೊಂಡ್ ಹೋಗ್ರಿ. ಮತ್ತೆ ಅವ್ ಕೆಂಪಂದ ಇರ್ತಾವಲ್ಲ, ಕಮ್ಯುನಿಟಿ ರಕ್ತದಂತಾವ್. ಊರಾಗ ಬಂತಂದ್ರ ರಾಕ್ಷಸನ ಬಂತಪ್ಪ ಅಂತ ಅನ್ಬೇಕು. ಅಂತ ಹಾಕೊಂಡ್ ಅಡ್ಡಾಡ್ರಿ, ನಮ್ಗೆ ಯಾರು ಬೇಡತ್ತ. ಆದ್ರ ದಯವಿಟ್ಟು ತಾವು ಇವನ್ನ ಹಾಕೊಂಡು ಇದನ್ನ ಟೀಕೆ ಮಾಡುದು. ಯಾವ ಗಿಡದ ಮ್ಯಾಗ ಹತ್ತಿರಿ ಅದೇ ಗಿಡದ ಟೊಂಗೆ ಕಡಿಯುವ ಪ್ರಯತ್ನ ಮಾಡ್ಬೇಡ್ರಿ ಪುಣ್ಯಾತ್ಮರಿ ಅಂತ ನಾನು ಪ್ರಾರ್ಥಿಸ್ತೀನಿ. ಯಾವ ಗಿಡ ಬೆಳೆದ್ ನಿಂತಿರಲ್ಲ, ಯಾವ ತಂದೆ ತಾಯಿಗಳ ಅನ್ನ ಉಂಡು ಬೆಳೆದಿವಲ್ಲ, ಅದೇ ತಂದೆ ತಾಯಿಗಳನ್ನೇ ಬೈಯುವಂತ ಕೆಲಸ ಮಾಡ್ಬೇಡ್ರಿ. ಅವ್ರು ನಿಮಗ್ ಜನ್ಮ ಕೊಟ್ಟದ್ದು ತಪ್ಪ, ನಿಮಗ್ ಪೂಜಾ ಮಾಡಕ್ ಕಲ್ಸಿದ್ದು ತಪ್ಪ. ನಿನ್ನೆ ಮೊನ್ನೆತನ ನೀವು ರುದ್ರಾಭಿಷೇಕನ ಮಾಡ್ಕೊತಿದ್ರಿ, ಈಗ ಯಾರು ವಚನ ಅಂತ ಮಾಡ್ಕೊಳಕತ್ತೀರಿ ಅಂದ್ರೆ ಇದು ಆಯ್ತು. ಆಮ್ಯಾಗ ಈ ಸಂಸ್ಕೃತ ಮಂತ್ರ ಅನ್ನೋರ್ಗ್ ಬೇಕು ಅಂತ ಅಡ್ಡಾಡಕತ್ತಿದ್ರಿ, ಪೂಜಾ ಮಾಡುವಂತ ಪುರೋಹಿತರಿಗೆ ಬೇಕು ಅಂತ ಅಡ್ಡಾಡಕತ್ತಿದ್ರಿ, ಗುಡ್ಯಾಗ ಪೂಜಾ ಮಾಡೋರ್ಗೆ ಇವ್ರು ದಲಾಲ್ರು ಅನ್ನಕತ್ತಿದ್ರಿ. ದಯವಿಟ್ಟು ನನ್ನ ಪ್ರಾರ್ಥನೆ ಹೀಗ್ ಮಾಡಿ ಯಾವ ಶ್ರದ್ಧೆಯನ್ನು ಕೆಡಿಸ್ಬೇಡ್ರಿ. ಆಮ್ಯಾಗ ಒಂದಿಷ್ಟು ಮಂದಿ ಪುಣ್ಯಾತ್ಮರು ಈ ಜಗಲಿ ಮ್ಯಾಗಿನ ದೇವ್ರೆಲ್ಲ ಗೋಳೆ ಮಾಡ್ರಿ, ಕೊಯ್ದು ಬೆಳಿಗ್ ಹೋಗಿರಿ. ಒಬ್ಬ ಪುಣ್ಯಾತ್ಮ ಹೇಳ್ತಾನ ಜಗಲಿ ಅಂದ್ರೆ ಮ್ಯೂಸಿಯಂ ಆಗ್ಯಾವ ಅಂತ. ಇವ ಎಲ್ಲರೂ ಮ್ಯೂಸಿಯಂ ಹೋಗಿದ್ನೋ ಇಲ್ಲ ಪುಣ್ಯಾತ್ಮ. ಈ ಮನ್ಯಾನ ದೇವ್ರು ನೋಡಿ ಮ್ಯೂಸಿಯಂ ಆಗ್ಯಾವ, ಇವನ್ನೆಲ್ಲ ಒಯ್ದು ಹೋಗಿದೆ ಅಂತ ಒಬ್ಬ ಹೇಳ್ತಾನ. ಮತ್ತೊಬ್ಬ ಹೇಳ್ತಾನ ಜಗುಲಿ ಜಳ ಜಳ ಅಂತ. ನಿನಗೇನ್ ಸಿಗುದಪ್ಪ ನಮ್ ಜಗಲಿ ಜಳ ಜಳ ಮಾಡಿ? ಪಾಪ ಸಿಗ್ತೈತಿ ನಿನ್ ಪದರಾಗ ಮತ್ತೊಂದ್ ಏನು. ಮತ್ತೊಬ್ಬ ಹೇಳ್ತಾನ ಅವ ಶಿವನ ತಲೆ ಮ್ಯಾಗ ಒಬ್ಬಕ್ಕೆದಾಳ, ತೊಡಿ ಮ್ಯಾಗ ಒಬ್ಬಕ್ಕೆದಾಳ. ಇಕ್ಕಿ ಇಲ್ದಾಗ ಅಕ್ಕಿನ ಗೂಡ್ಲವ್ ಮಾಡ್ತಾನ, ಅಕ್ಕಿನ ಗೂಡ್ಲ್ದಾಗ ಇಕ್ಕಿನ. ಇವ್ರಿಗೆ ಏನಂತಾರ? ನಾ ಹೇಳುದಿಲ್ಲ, ನನ್ ಶಬ್ದ ಬಹಳ ಕಠೋರದವ್, ನೀವ್ ಕೇಳಿರಿ. ಆದ್ರೆ ಈ ಪುಣ್ಯಾತ್ಮರು ನಿಮ್ ಊರಾಗ ಬಂದಾಗ ಅವ್ರ ಕಾಲಿಗೆ ಬಿದ್ದು ಕೇಳ್ರಿ, ಈಗ ನಿಮ್ಮ ಬಾಯಿಗೆ ಶೋಭಿಸ್ತೈತೆ ಪುಣ್ಯಾತ್ಮ ಶಿವನಿಗೆ ಹಿಂಗ್ ಬೈದು ಕೇಳ್ರಿ. ಮತ್ತೊಬ್ಬ ಪುಣ್ಯಾತ್ಮರಂತಾರ ಅವ್ ವೀರಭದ್ರ ಗಿಡ್ಡ ಬೋಳಿ ಮಗ. ಯಾಕ್ರಿ ಇವೆಲ್ಲ ದೇವರಿಗೆ ನಿಮ್ಮ ಸಂಭಾಷಣೆಗಳು, ಸಂಬೋಧನೆಗಳು? ಮತ್ತೊಬ್ಬ ಅಂತಾನ ಈ ಲಕ್ಷ್ಮಿ, ಯಾವ ಲಕ್ಷ್ಮಿ? ಜೂಲಿ ಲಕ್ಷ್ಮಿ. ಇದನ್ನೆಲ್ಲ ನಾವು ನೀವು ಕೇಳೋದ ಈ ಸಭೆ ಯಾಕ ಅನ್ನೋದನ್ನ ಹೇಳಕತ್ತೀನಿ. ಇವ್ರಿಗೆಲ್ಲ ಬುದ್ಧಿ ಕಲಿಸೋ ಸಲುವಾಗಿ ಸಭೆ ಇದೆ. ಇಂಥವ್ರು ಏನದಾರಲ್ಲ ಇಷ್ಟ ಆಗಿನೂ ಸಹಿತ ಮತ್ತೇನನ್ನ ಕತ್ತಾರ. ಈಗ ನೀವು ನಮ್ಮದು ಕೇಳಿದ್ರಿ ಸರಿ, ಕೇಳಲಿಲ್ಲ ಅಂದ್ರೆ ನಿಮ್ಮನ್ನ ತಿರುಗಾಡಿ ಬಡಿತೀವಿ ಅಂತ. ನಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ನಿಮ್ಮನ್ನ ಕುತ್ತಿಗೆನೇ ಹೆಚ್ಚುತ್ತೀವಿ ಅಂತ. ಇದೆಲ್ಲಿ ಭಾಷೆ ರೀ? ತಾಲಿಬಾನಿ ಭಾಷೆ ಇದು. ನಮ್ಮ ಕುರಾನ ಒಪ್ಕೊಳ್ಳಿಲ್ಲ ಅಂತಂದ್ರ ಸರ್ ತನ್ಸೆ ಜುದಾ ಅಂದ್ರ ನಿಮ್ಮ ಮುಂಡಕೈತಲ್ಲ ಇದು ಶರೀರದಿಂದ ಬ್ಯಾರೆ ಮಾಡ್ತೀವಿ ಅಂತ ಅವ್ರು ಅಂತಿದ್ರು ಮೊದಲ. ಈಗ ಇವ್ರ ಅನ್ನಕ್ ಶುರು ಮಾಡಿದ್ರಲ್ರಿ. ಮತ್ತ ಅದ್ರಾಗ ಒಬ್ಬ ಹೇಳ್ತಾನ ಇಸ್ಲಾಂ ಶಾಂತಿ ಕಾ ಧರ್ಮ ಹೇ, ಶಾಂತಿಯ ಧರ್ಮ ಜಕಾ ನಮಾಜ್.
ಚಂದ ಮಾತಾಡ್ತಾನ್ರಿ ಅವ್ನ್ ಕೇಳ್ಬೇಕು ಅವನು ಹಿಂಗ ಇಟ್ಕೊಂಡ ನಾನ್ ಹೇಳ್ತಾರ ಪುಣ್ಯಾತ್ಮ. ನಮ್ಮ ಜನರ ಬುದ್ಧಿ ಭ್ರಮೆಯನ್ನ ಈ ರೀತಿ ಮಾಡ್ಬೇಡ್ರಿ. ಮಾಡಿ ಎಲ್ಲಿಗೆ ಬಂದೈತಿ ಹೇಳ ನಿಮ್ಗ. ಕೊನೆಗೆ ಈ ಮಾತನ್ನ ಹೇಳಿ ಮುಗಿಸ್ತೀನಿ ನಾನು.